ನಮಸ್ತೆ ಸ್ನೇಹಿತರೆ, ಕಲಾಭಕ್ತಿ ಮಂದಿರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಶುಕ್ರವಾರ ನಾನು ಮನೆಯಲ್ಲಿ ಕಳಸ ಹೇಗೆ ಸ್ಥಾಪನೆ ಮಾಡ್ಕೊಳ್ಳೋದು ಅಂತ ನಾನು ಸಿಂಪಲಾಗಿ ಮಾಡಿ ತೋರಿಸ್ತೀನಿ. ಮೊದಲಿಗೆ ನಾನು ಒಂದು ಮಣೆ ಇಟ್ಕೊಂಡಿದ್ದೀನಿ. ಮಣೆ ಕೆಳಗಡೆ ಒಂದು ತಟ್ಟೆ ಇಟ್ಟು ಅದರೊಳಗಡೆ ಸ್ವಲ್ಪ ಅಕ್ಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ನಾನು ಇದ್ರ ಮೇಲ್ಗಡೆ ಒಂದು ಚಿಕ್ಕದಾದ ಬಿಂದಿಗೆಯನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಕಳಶದ ಒಳಗಡೆ ಏನೇನು ವಸ್ತು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಅರಿಶಿಣ, ಕುಂಕುಮ, ಇದು ನೋಡಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಪಚ್ಚ ಕರ್ಪೂರನ ಹಾಕ್ಕೊಂಡಿದ್ದೀನಿ. ಇದ್ರ ಒಳಗಡೆ ಸ್ವಲ್ಪ ಜಾವತ್ ಪೌಡರು, ಇಲ್ಲಿ ನೋಡಿ ಸ್ನೇಹಿತರೆ ಅಕ್ಷತೆ, ಲಾವಂಚ ಬೇರು, ಇಲ್ಲಿ ನೋಡಿ ಇದ್ರೊಳಗಡೆ ಕಳಶದೊಳಗಡೆ ನಾನು ಹಾಕ್ತಾ ಇದ್ದೀನಿ. 2 ಗೋಮತಿ ಚಕ್ರ, 2 ಕವಡೆ, 5 ನಾಣ್ಯಗಳು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಯಾವತ್ತೂ ಕೂಡ ನೀವು ಕಳಶದ ಒಳಗಡೆ ಕಾಯಿನ್ ಹಾಕೋದನ್ನು ಯಾವತ್ತೂ ಮರಿಬಾರ್ದು. ನೀವು 2 ಕಮಲದ ಬೀಜ, 1 ಕೆಂಪು ಹೂವನ್ನು ಕಳಶದೊಳಗಡೆ ನಾನು ಹಾಕ್ಕೊಂಡಿದ್ದೀನಿ. ನಾವು ಇದನ್ನು ಪೂಜೆ ಮಾಡಬೇಕಾದ್ರೆ ಗಂಗೇಚ ಯಮುನೇಚ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಅಂತೇಳಿ ನಾವು ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ನಾವು ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕಾಗುತ್ತೆ. ನಮಸ್ತೆ ಸ್ನೇಹಿತರೆ, ಕಲಾಭಕ್ತಿ ಮಂದಿರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಶುಕ್ರವಾರ ನಾನು ಮನೆಯಲ್ಲಿ ಕಳಶ ಹೇಗೆ ಸ್ಥಾಪನೆ ಮಾಡ್ಕೊಳ್ಳೋದು ಅಂತ ನಾನು ಸಿಂಪಲಾಗಿ ಮಾಡಿ ತೋರಿಸ್ತೀನಿ. ಮೊದಲಿಗೆ ನಾನು ಒಂದು ಮಣೆ ಇಟ್ಕೊಂಡಿದ್ದೀನಿ. ಮಣೆ ಕೆಳಗಡೆ ಒಂದು ತಟ್ಟೆ ಇಟ್ಟು ಅದರೊಳಗಡೆ ಸ್ವಲ್ಪ ಅಕ್ಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ನಾನು ಇದ್ರ ಮೇಲ್ಗಡೆ ಒಂದು ಚಿಕ್ಕದಾದ ಬಿಂದಿಗೆಯನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಕಳಶದ ಒಳಗಡೆ ಏನೇನು ವಸ್ತು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಅರಿಶಿಣ, ಕುಂಕುಮ, ಇದು ನೋಡಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಪಚ್ಚ ಕರ್ಪೂರನ ಹಾಕ್ಕೊಂಡಿದ್ದೀನಿ. ಇದ್ರ ಒಳಗಡೆ ಸ್ವಲ್ಪ ಜಾವತ್ ಪೌಡರು, ಇಲ್ಲಿ ನೋಡಿ ಸ್ನೇಹಿತರೆ ಅಕ್ಷತೆ, ಲಾವಂಚ ಬೇರು, ಇಲ್ಲಿ ನೋಡಿ ಇದ್ರೊಳಗಡೆ ಕಳಶದೊಳಗಡೆ ನಾನು ಹಾಕ್ತಾ ಇದ್ದೀನಿ. 2 ಗೋಮತಿ ಚಕ್ರ, 2 ಕವಡೆ, 5 ನಾಣ್ಯಗಳು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಯಾವತ್ತೂ ಕೂಡ ನೀವು ಕಳಶದ ಒಳಗಡೆ ಕಾಯಿನ್ ಹಾಕೋದನ್ನು ಯಾವತ್ತೂ ಮರಿಬಾರ್ದು. ನೀವು 2 ಕಮಲದ ಬೀಜ, 1 ಕೆಂಪು ಹೂವನ್ನು ಕಳಶದೊಳಗಡೆ ನಾನು ಹಾಕ್ಕೊಂಡಿದ್ದೀನಿ. ನಾವು ಇದನ್ನು ಪೂಜೆ ಮಾಡಬೇಕಾದ್ರೆ ಗಂಗೇಚ ಯಮುನೇಚ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಅಂತೇಳಿ ನಾವು ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ನಾವು ಕಳಶ ಸ್ಥಾಪನೆಯನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ನಾನು ಇದರೊಳಗಡೆ 5 ವೀಳ್ಯದೆಲೆಯನ್ನು ನಾನು ಇಡ್ತಾ ಇದ್ದೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, ಒಬ್ಬೊಬ್ಬರಿಗೆ ಕಳಶ ಸ್ಥಾಪನೆ ಅವ್ರ ಮನೆಯಲ್ಲಿ ಪದ್ಧತಿ ಇರಲ್ಲ, ಅವರಿಗೆ ಕಳಶ ಇಡುವಂಥ ಪದ್ಧತಿ ಇರಲ್ಲ, ಹಾಗೆ ಫೋಟೋ ಇಟ್ಟು ಪೂಜೆ ಮಾಡ್ತಿರ್ತಾರೆ. ಅಂಥವರು ಕೂಡ ಏನು ತೊಂದರೆ ಇಲ್ಲ. ಸೈಡಲ್ಲಿ ದೇವರ ಬಲಭಾಗದಲ್ಲಿ ಒಂದು ಚೊಂಬನಲ್ಲಿ ನೀರು ಇಟ್ಕೊಂಡು ಅದರೊಳಗಡೆ ಈಗ ನಾನು ಏನೇನು ತೋರಿಸಿದ್ದೀನಲ್ಲ ಅಂಥ ವಸ್ತುಗಳನ್ನೆಲ್ಲ ಹಾಕಿ ದೇವರ ಬಲಗಡೆ ಇಟ್ಟು ಅದಕ್ಕೆ ಹೂವು ಇಟ್ಟು ನಾವು ಅದಕ್ಕೂ ಪೂಜೆ ಮಾಡಿ ನಾವು ಅದನ್ನು ನೆಕ್ಸ್ಟ್ ಡೇ ಬೇಕಾದರೆ ಕದಲಿಸ್ಕೋಬೋದು. ಒಬ್ಬೊಬ್ರಿಗೆ ಪದ್ಧತಿ ಇರಲ್ಲ ಅದು. ಈಗ ಒಬ್ಬರು ಮನೇಲಿ ನಾವು ಹಿರಿಕರು ಕಳಶ ಇಡ್ತಾ ಇರಲಿಲ್ಲ, ಅದಕ್ಕೆ ನಾವು ಇಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಂಥವರಿಗೆ ನಾನು ಏನು ತೋರಿಸ್ಕೊಟ್ಟೆ ಇವಾಗ ಅದರೊಳಗಡೆ ಏನೇನು ವಸ್ತುಗಳನ್ನೆಲ್ಲ ನಾನು ಹಾಕಿದ್ದೀನೋ ಅದನ್ನು ಒಂದು ಚಿಕ್ಕ ತಾಮ್ರ ಚೊಂಬಲ್ಲಿ ಇಟ್ಕೊಂಡು ನೀವು ಅದರೊಳಗಡೆ ಅರಿಶಿಣ, ಕುಂಕುಮ, ಗೋಮತಿ ಚಕ್ರ, ಕವಡೆ ಎಲ್ಲ ಪ್ರತಿಯೊಂದು ವಸ್ತುಗಳನ್ನು ಅಲ್ಲಿ ಹಾಕಿ ದೇವರ ಬಲಭಾಗದಲ್ಲಿ ಇಟ್ಟು ನೀವು
ಅಲ್ಲಿ ಯಾವಾಗೂ ದೇವ್ರ ಮನೇಲಿ ಒಂದು ಲೋಟ ನೀರು ಇಡಲೇಬೇಕಲ್ವ, ಅದ್ರ ಬದಲು ನೀವು ಈ ಥರ ಇಟ್ಟು ಕೂಡ ನೀವು ಪೂಜೆನ ಮಾಡ್ಕೋಬೋದು ಸ್ನೇಹಿತರೆ. ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಕಳಶ ಯಾಕೆ ಸ್ಥಾಪನೆ ಮಾಡೋದು, ಅದ್ರ ಒಳಗಡೆ ಹಾಕುವಂಥ ವಸ್ತುಗಳನ್ನೆಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ ಫ್ರೆಂಡ್ಸ್.